ಯತ್ನಾಳ್ ಅವರ ಉಚ್ಚಾಟನೆ ಪ್ರಕ್ರಿಯೆಯನ್ನ ಬಿಜೆಪಿಯ ವರಿಷ್ಠರು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಒತ್ತಾಯವನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದಂತಹ ಇವರು ಇದು ಬಿಜೆಪಿ ಪಕ್ಷದ ಆಂತರಿಕ ವಿಚಾರ. ಈ ದೇಶದಲ್ಲಿ ಇರುವಂತಹ ಬಿಜೆಪಿ ಹಿಂದುತ್ವದ ಪಕ್ಷ. ಆದರೆ ಸದ್ಯ ಪಕ್ಷದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆ ದುರದೃಷ್ಟಕರ. ಯತ್ನಾಳ್ ಅವರಿಗೆ ಹಿಂದುತ್ವದ ಗಟ್ಟಿ ಧ್ವನಿ ಅವರ ಉಚ್ಚಾಟನೆಯಿಂದಾಗಿ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ, ವೇದನೆ ಕೂಡ ಇದೆ. ನಮ್ಮ ಸಂಘಟನೆ ಕೂಡ ಕೇಂದ್ರದ ಪದಾಧಿಕಾರಿಗಳಿಗೆ ಈ ಕುರಿತಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ಹಿಂದುತ್ವದ ವಿಚಾರ ಬೆಳೆಸಲು ಅವಕಾಶವನ್ನ ಮಾಡಿಕೊಡಬೇಕು. ಹಿಂದುತ್ವವನ್ನ ತಮ್ಮ ರಾಜಕೀಯ ದಾಳವನ್ನಾಗಿ ಈಗ ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಯತ್ನಾಳ್ ನಿಜವಾದ ಹಿಂದುತ್ವವಾದಿ. ಅವರು ಹೊಸ ಪಕ್ಷ ಮಾಡುವಾಗ ನಮಗೆ ಆಹ್ವಾನ ನೀಡಿದ್ರೆ ಅದನ್ನ ನಮ್ಮ ಸಂಘಟನೆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಆದರೆ ಅದಕ್ಕಿಂತಲೂ ಕೂಡ ಪೂರ್ವವಾಗಿ ಯತ್ನಾಳ್ ಅವರು ಉಚ್ಚಾಟನೆಯನ್ನ ಬಿಜೆಪಿ ಮರುಪರಿಶೀಲನೆಯನ್ನ ಮಾಡೋದು ಉತ್ತಮ. ಅವರನ್ನ ಪಕ್ಷದೊಳಗೆ ಕರೆದುಕೊಂಡು ಬಂದು ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಉತ್ತಮ. ಪಕ್ಷದಲ್ಲಿ ತಪ್ಪು ಅಪ್ಪು ಏನಾದರೂ ಆದರೆ ವರಿಷ್ಠರು ಅದನ್ನ ನಿರ್ಧಾರ ಮಾಡಲಿ. ಹಿಂದುತ್ವದ ವಿಚಾರ ಇರೋದ್ರಿಂದ ಬಿಜೆಪಿಯನ್ನ ನಾವು ಹಿಂದುತ್ವದ ಪಕ್ಷ ಎನ್ನುತ್ತಿದ್ದೇವೆ. ಹಿಂದುತ್ವದ ವಿಚಾರಧಾರೆ ಹಾಳಾಗದಂತೆ ನೋಡಿಕೊಳ್ಳಲು ಯತ್ನಾಳ್ ಅವರನ್ನ ಪಕ್ಷದ ಒಳಗೆ ಕರೆದುಕೊಂಡು ಬರಬೇಕು. ಈ ಒಂದು ಸಂಬಂಧ ಕೇಂದ್ರದಕ್ಕೆ ನಾವು ಮನವಿಯನ್ನ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದ್ದಾರೆ. ಉಚ್ಚಾಟಿತ ಆದಂತಹ ಶ್ರೀಯುತ ಬಸನಗೌಡ ಯತ್ನಾಳ್ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿಜೆಪಿ ಮರುಪರಿಶೀಲಿಸಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ. ಇದು ಪಕ್ಷದ ಆಂತರಿಕ ವಿಷಯ ಇದ್ರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿಜೆಪಿ ಅನ್ನುವಂಥದ್ದು ಇದ್ದಿದ್ರಿಂದ ಮತ್ತು ಬಿಜೆಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ದರಿಂದ ಇವತ್ತಿನ ಈ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ. ಬಸನಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂತ ಗಟ್ಟಿ ಧ್ವನಿ ಇರುವಂತ ವ್ಯಕ್ತಿಯವರು. ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು, ಸಿಟ್ಟು, ವೇದನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿಜೆಪಿಯ ಪದಾಧಿಕಾರಿಗಳಿಗೆ ನಮ್ದೊಂದು ಈ ಹಿಂದುತ್ವದ ವಿಚಾರಧಾರೆ ಇರುವಂತ ಬಿಜೆಪಿ ನಾವು ಕೂಡ ನಮ್ದು ಪಾತ್ರ ಇದೆ, ನಾವು ಬೆಳೆಸಕ್ ನಮ್ದು ಇವತ್ತಿಗೂ ಕೂಡ ನಾವು ಬಿಜೆಪಿಗೆ ಹಿಂದೂ ಪಕ್ಷ ಅಂತ ಹೇಳ್ತೀವಿ, ಹಿಂದೂಗಳ ಉಳಿವಿಗೋಸ್ಕರ ಇರುವಂತದ್ದನ್ನುವಂಥದ್ದು ಹೇಳಿ ವಿಚಾರಧಾರೆಗೆ ತೊಂದರೆ ಆಗದೆ ಇರುವ ಹಾಗೆ ಯತ್ನಾಳ್ ಅವರನ್ನ ಮತ್ತೆ ಉಚ್ಚಾಟನೆಯಿಂದ ಒಳಗೆ ತಗೊಂಡು ಮರುಪರಿಶೀಲಿಸಬೇಕು ಅನ್ನುವಂಥದ್ದು